ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಹೊಸಕೆರೆ ಶ್ರೀ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಸುಮಾರು 65 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಈಗ ದಿಢೀರನೆ ಶಾಲೆ ಮುಚ್ಚಲು ಮುಂದಾಗಿರುವ ಕ್ರಮವನ್ನು ವಿರೋಧಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ವಿದ್ಯಾರ್ಥಿಗಳ ಪೋಷಕರು ಮತ್ತು ಗ್ರಾಮಸ್ಥರೊಂದಿಗೆ ಶಾಲೆಯ ಮುಂದೆ ಪ್ರತಿಭಟಿಸಿದರು. ಆಮೇಲೆ ನಾನು 10th ಓದ್ತಾ ಇದ್ದೀನಿ. ನಮ್ಮ ಕ್ಲಾಸ್ ಹೆಸರು ಬಂದು ಶ್ರೀ ಬಸವೇಶ್ವರ ಪ್ರೌಢಶಾಲೆ. ನಮ್ಮ ಕ್ಲಾಸ್ನ ಮುಚ್ಚಬಾರ್ದು. ಎಜುಕೇಷನ್ ಎಲ್ಲ ಚೆನ್ನಾಗೈತೆ, ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಸೊ ನಮ್ಮ ಕ್ಲಾಸ್ನ ಮುಚ್ಚಬಾರ್ದು. ಈ ಸತಿ ಪಿಪೇಟ್ರಿ ಇನ್ನು 5 ದಿವಸ ಐತೆ. 5 ದಿವಸದಲ್ಲಿ ನಾವು ಬೇರೆ ಕ್ಲಾಸಿಗೆ ಹೋಗಿ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಎಕ್ಸಾಮ್ ಮಾತ್ರ ಇನ್ನು 3 ತಿಂಗಳೈತೆ. ಇನ್ನು ಬೇರೆ ಕ್ಲಾಸಲ್ಲಿ ನಾವು 3 ಹೋಗಿ ಅಡ್ಜಸ್ಟ್ ಆಗೋಕ್ಕೆ 3 ತಿಂಗಳು ಬೇಕು. ಸೊ ಹಾಗಾಗಿ ನಮ್ಮ ಕ್ಲಾಸ್ನ ಮುಚ್ಚಬೇಡಿ. ಆಡಳಿತ ಮಂಡಳಿ ಏಕಾಏಕಿ ಶಾಲೆಯನ್ನ ಮುಚ್ಚಿಸಲು ಮುಂದಾಗಿದೆ. ಪೋಷಕರಿಗೂ ತಿಳಿಸದೆ, ವಿದ್ಯಾರ್ಥಿಗಳಿಗೂ ತಿಳಿಸದೆ ನೀವು ಬೇರೆ ಶಾಲೆಗೆ ಹೋಗಿ ಎಂದು ಶಿಕ್ಷಕರು ತಿಳಿಸಿದರು. ಈ ವಿಷಯವನ್ನ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಹೇಳಿದಾಗ ಪೋಷಕರು ಈ ವಿಚಾರವನ್ನ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರ ಗಮನಕ್ಕೆ ತಂದರು ಮತ್ತು ಊರಿನ ಮುಖಂಡರ ಗಮನಕ್ಕೆ ತಂದಾಗ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಪ್ರಶ್ನಿಸಿದಾಗ ಶಿಕ್ಷಕರು ತಬ್ಬಿಬ್ಬಾದ ಉತ್ತರ ಕೊಟ್ಟರು. ನಂತರ ಆಡಳಿತ ಮಂಡಳಿ ಮತ್ತು ಬಿಇಒ ರವರನ್ನ ಕರೆಸಿ ಮಾತನಾಡುವುದಾಗಿ ಹೇಳಿದರು. ಹುಣಗಲಿಂದ ಇಲ್ಲಿಗೆ ಈ ಸ್ಕೂಲ್ಗೆ ನಮ್ಮ ಹುಡುಗರನ್ನ ಕಳಿಸ್ತಾ ಇದ್ವಿ. ಶನಿವಾರ ಏಕಾಏಕಿ ಸ್ಕೂಲ್ ಮುಚ್ಚಬೇಕು ಅಂತೇಳಿ ಆದೇಶ ಬಂದಿದೆ ಅಂತೇಳಿ ಹೆಡ್ ಮಾಸ್ಟರ್ ಹುಡುಗರ ಕೈಲಿ ಹೇಳಿ ಕಳಿಸಿದ್ರು. ನಾವು ಯಾವುದೇ ಸ್ಕೂಲ್ಗೂ ಕಳಿಸಲ್ಲ, ಇಲ್ಲೇ ಓದಬೇಕು. ಎಜುಕೇಷನ್ ಚೆನ್ನಾಗಿತ್ತು. ನಾವು ಇದೇ ಸ್ಕೂಲಲ್ಲೇ ಓದಿರೋದು. ಅವತ್ತಿನಲ್ಲೂ ಎಜುಕೇಷನ್ ಚೆನ್ನಾಗಿತ್ತು. ಇವಾಗ ಏಕಾಏಕಿ ಮುಚ್ಚಬೇಕು ಅಂತೇಳಿ ಹುಡುಗರಿಗೆ ತೊಂದರೆ ಆಗ್ತಿದೆ. ಇನ್ನೊಂದು ವಾರದಲ್ಲಿ ಪ್ರಿಪ್ರೇಟ್ರಿ ಇದೆ ಹುಡುಗರಿಗೆ, SLC ಹುಡುಗರಿಗೆ. ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಆನ್ಯುವಲ್ ಎಕ್ಸಾಮೇ ಇದೆ. ಹೋಗಿ ಬೇರೆ ಸ್ಕೂಲಿಗೆ ಸೆಟ್ ಆಗಬೇಕು ಅಂದರೆ 3-4 ತಿಂಗಳಾಗುತ್ತೆ ಹುಡುಗರಿಗೆ. ಅದರಿಂದ ಬೇಡ, ನಾವು ಈ ಭಾಗ ಶಾಸಕರಿಗೆ ಮತ್ತು BO ಅವ್ರಿಗೆ ಕೇಳ್ಕೊಳೋದೇನು ಅಂದರೆ ಇನ್ನೊಂದು 2 ತಿಂಗಳಾಗಲಿ ಈ ಸ್ಕೂಲ್ ನಡೆಸ್ಕೊಡ್ಬೇಕು ಅಂತೇಳಿ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಹೋಗಿ ಮನವಿ ಕೊಟ್ಟಿದ್ದೀವಿ. ಈ ಸ್ಕೂಲು ಇಲ್ಲೇ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಕೇಳ್ಕೊಂತೀವಿ. ಜಿಲ್ಲಾ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ಮಾತನಾಡಿ, ಕೆಲವೇ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆ ಆರಂಭವಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ತೊಂದರೆಯಾಗಲಿದ್ದು 65 ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಪೆಟ್ಟು ಬೀಳಲಿದೆ. ಯಾವುದೇ ಕಾರಣಕ್ಕೂ ಶಾಲೆಯನ್ನ ಮುಚ್ಚಬಾರದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರು, ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟಿಸಿದರು. ನಮ್ಮ ಶಾಲೆ ಹೆಸರು ಶ್ರೀ ಬಸವೇಶ್ವರ ಪ್ರೌಢಶಾಲೆ ಅಂತ. ಈ ಸ್ಕೂಲಲ್ಲಿ ಎಜುಕೇಷನ್ಸು ಜಾಸ್ತಿ ಚೆನ್ನಾಗಿದೆ. ಮಕ್ಕಳು ಅಷ್ಟೇ ಇಂಪ್ರೂವ್ ಹಾಕೊಂಡು ಚೆನ್ನಾಗಿ ಓದ್ತಾ ಇದ್ದಾರೆ. ಈಗ ಪ್ರಿಪ್ರೇಟ್ರಿ 5 days ಇದೆ. ಅಷ್ಟರಲ್ಲಿ ನಮಗೆ ಸ್ಕೂಲ್ ಮುಚ್ಚಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಸ್ಕೂಲ್ಗೆ ಹೋದರೆ ನಮಗೆ ನಮ್ಮ ಮಕ್ಳ ಥರ ಡೀಪಲ್ಲಿ ಪಾಠ ಮಾಡೋಕ್ಕಾಗಲ್ಲ, ನಿಮಗೆ ಹಂಗೋ ಹಿಂಗೋ ಸ್ವಲ್ಪ ಹೇಳ್ಕೊಂಡು ಕೊಡ್ತೀವಿ ಅಂತ ಇದ್ದಾರೆ. ನಮಗೆ ಹಿಂದಿನ ಪಾಠಗಳೆಲ್ಲ ಯಾವೂ ಆಗಿಲ್ಲ, ಅವನ್ನ ಯಾರೂ ಮಾಡ್ಕೊಂಡು ಕೊಡಲ್ಲ. ಮತ್ತು ಬೇರೆ ಸ್ಕೂಲ್ಗೆ ಹೋದರೆ ನಮಗೆ ಇದೇ ಸ್ಕೂಲ್ ಮುಚ್ಚಬಾರ್ದು, ಇದೇ ಸ್ಕೂಲ್ ನಡಿಬೇಕು ಅಂತ ನಾವು ಬಿಟ್ಟು ಶಾಸಕರಿಗೆ ಹೇಳಿದ್ವಿ. ಮತ್ತು ಪಂಚಾಯತಿ ಹತ್ರ ಹೋಗಿದ್ವಿ, ಎಲ್ಲರ ಜೊತೆ ಮಾತಾಡಿದ್ವಿ. ನಮಗೆ ಸ್ಕೂಲ್ ಮುಚ್ಚಬಾರ್ದು. ಈಗ ಏನು ಉದ್ದೇಶಕ್ಕೋಸ್ಕರ ನೀವು ಈ ಥರ ಪೇರೆಂಟ್ಸು ಸ್ಟೂಡೆಂಟ್ ಎಲ್ಲ ಸ್ಟ್ರೈಕ್ ಮಾಡ್ತಾರೆ? ಏಕಾಕಿ ನಮಗೆ ಮನವಿ ಪತ್ರ ಏಕಾಕಿ ಸ್ಕೂಲ್ ಮುಚ್ಚಬೇಕು ಅಂತಂದು ಹುಡುಗರಿಗೆ ಹೇಳಿದ್ದಾರೆ. ಅದು ನಾವು ಉದ್ದೇಶಪಟ್ಟು ಬಂದಿದ್ದೀವಿ. ಹಾಗೆ ಈ ಸ್ಕೂಲ್ನವರು ಹೆಡ್ಮೇಸ್ಟ್ರು ಇಒ ಮುಚ್ಚಬೇಕು ಅಂತ ಆದೇಶ ಆಗಿದೆ ಅಂತ ನಮ್ಮಲ್ಲಿ ಹೇಳಿದ್ದಾರೆ. ನಾವು ಗ್ರಾಮ ಮಂಡಳಿಗೆ ಮತ್ತು PDO ಅವ್ರಿಗೂ ಗಮನಕ್ಕೆ ತಿಳಿಸಿದ್ದೇವೆ. ಮತ್ತು ನಮ್ಮ ಗುಬ್ಬಿ ತಾಲೂಕಿನ ಶಾಸಕರಾದ ಅವ್ರಿಗೂ ಮನವಿ ತಿಳಿಸಿದ್ದೇವೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮುಂದೆ ಓದೋ ಮಕ್ಕಳಿಗೆ ತೊಂದರೆ ಆಗಕೂಡದು. ದೂರ ನಾವು ಎಲ್ಲರಿಗೂ ಕಳಿಸಲ್ಲ. ನಾವು ಇಲ್ಲೇ ಕ್ಲಾಸ್ ಮಾಡಬೇಕು. ಬಸ್ ಸ್ಟ್ಯಾಂಡಾಗೆಲ್ಲ ರೋಡಾಗಲಿ ಕೂಡಿಸ್ ಮಕ್ಕಳಿಗೆ ನಾವು ತಿರ್ಗವ್ರನ್ನ ನಮ್ಮ ಮಕ್ಕಳಿಗೆ ಇಲ್ಲೇ ಓದಿಸ್ತೀವಿ. ನಮ್ಮ ಮಕ್ಕಳಿಗೆ ನಾವು ಭಿಕ್ಷೆ ಬೇಡಿ ಅವ್ರಿಗೆ ಕೊಟ್ಟರು ಪರವಾಗಿಲ್ಲ, ನಾವು ಇಲ್ಲೇ ಓದಿಸ್ತೀವಿ ನಮ್ಮ ಮಕ್ಕಳನ್ನ. ನಾವೆಲ್ಗೂ ಕಳಿಸಲ್ಲ ನನ್ನ ಮಕ್ಕಳನ್ನ. ಈಗ ಮುಚ್ಚಬೇಕು ಅಂತವ್ರಲ್ಲ, ಮುಂದಿನ ತೀರ್ಮಾನ ಏನು ಮಾಡಬೇಕು ಅಂತಿದ್ದಾರೆ ನೀವು? ಬಿಲ್ಕುಲ್ ಮುಚ್ಚಿಸಕ್ಕೆ ಬಿಡಲ್ಲ, ಅವಕಾಶ ಕೊಡಲ್ಲ. ನಾವು ಇಲ್ಲೇ ಕಡೆ TC ಕೊಟ್ಟರೆ ನಾವು ಕಳಿಸಲ್ಲ. ಎಲ್ಲಿದ್ರು ಬೀದ ಕೂಕೊಂಡು ಓದು ಪಾಠ ಮಾಡ್ತಾರೆ, ಬೇರೆ ಮಕ್ಕಳು ಪಾಠ ಮಾಡಲಿ, ನಾವೆಲ್ಗೂ ಕಳಿಸಲ್ಲ. ಅದು ನಾವು ಕೇಳ್ಕೊಳಕ್ಕೆ ಬಂದಿದ್ದೀವಿ. ನಾವೆಲ್ಲೂ ಕಳಿಸಲ್ಲ. TC ಬೇರೆ ಕಡೆಗೆ ನಾವು ಇಸ್ಕೊಳಲ್ಲ.